ರಾಜ್ಯದಲ್ಲಿ 11 ಶಂಕಿತ ಉಗ್ರರು ಬಲೆಗೆ ಬಿದ್ದಿರುವಂತೆ ಇತ್ತ ಹೈದರಾಬಾದ್ನಲ್ಲಿ ನಿನ್ನೆ ಮತ್ತೋರ್ವ ಶಂಕಿತನನ್ನು ಅರೆಸ್ಟ್ ಮಾಡಲಾಗಿದೆ. ರಾಜ್ಯ ಪೊಲೀಸರು ಈ ಶಂಕಿತ ಉಗ್ರನನ್ನು ವಶಕ್ಕೆ ಪಡೆದಿದ್ದಾರೆ. ಈ ಕುರಿತು ಬೆಂಗಳೂರು ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. 21 ವರ್ಷದ ಒಬೇದುಲ್ಲಾ ರೆಹಮಾನ್ ಬಂಧಿತ ಉಗ್ರನಾಗಿದ್ದಾನೆ. ಬಂಧಿತನಿಂದ 8 ಸಿಮ್ ಕಾರ್ಡ್, 7 ಜಿಹಾದಿ ಪುಸ್ತಕಗಳು ಸೇರಿದಂತೆ ಹಲವು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈತ ಇಬ್ಬರು ಕಾರ್ಪೊರೇಟರ್ಗಳ ಹತ್ಯೆಗೆ ಸಂಚು ರೂಪಿಸಿದ್ದ ಎನ್ನುವ ಆತಂಕಕಾರಿ ವಿಷಯ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಓಕೆ, ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಅಜಿತ್ ಹನುಮಕ್ಕನವರವರಿಂದ. ಅಜಿತ್, ಯಾವ ಕಾರ್ಪೊರೇಟರ್ಗಳ ಹತ್ಯೆಗೆ ಇವರು ಸಂಚು ರೂಪಿಸಿದ್ರು? ಇವ್ರ ಮೇಲೆ ಏನು ವೈಷಮ್ಯ ಇವರಿಗೆ? ಅರವಿಂದ್, ಇದು ಒಟ್ಟಾರೆ ಪ್ರಕರಣ ಏನಿದೆ, ಇದು ಹೈದರಾಬಾದ್ ನಲ್ಲಿ ನಡೆದಿದ್ದಂತಹ ಉಗ್ರಗಾಮಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತದ್ದು. ಮೊನ್ನೆ 11 ಜನರನ್ನ ಬೆಂಗಳೂರು ಮತ್ತು ಹುಬ್ಬಳ್ಳಿಗಳಲ್ಲಿ ಬಂಧಿಸಲಾಯಿತು. ಅವರು ಕೊಟ್ಟಂತಹ ಮಾಹಿತಿಯನ್ನ ಇಟ್ಕೊಂಡು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಿದಂತಹ ಬೆಂಗಳೂರು ಕ್ರೈಮ್ ಬ್ರಾಂಚ್ ಪೊಲೀಸರ ತಂಡ ಅಲ್ಲಿ ಒಬೇದುಲ್ಲಾ ರೆಹಮಾನ್ ಅನ್ನುವಂತಹ ಒಬ್ಬ ಶಂಕಿತ ಉಗ್ರನನ್ನ ವಶಕ್ಕೆ ತೆಗೆದುಕೊಂಡಿದೆ. ಆತ 21 ವರ್ಷ ವಯಸ್ಸಿನ ವ್ಯಕ್ತಿ ಮತ್ತು ಹಲವು ಉಗ್ರಗಾಮಿಗಳ ಜೊತೆಗೆ ನೇರವಾದ ಸಂಪರ್ಕದಲ್ಲಿದ್ದಂತಹ ಒಬ್ಬ ಯುವಕ ಆತನನ್ನ ಒಳಪಡಿಸಿದಂತಹ ಸಂದರ್ಭದಲ್ಲಿ ಹೈದರಾಬಾದ್ನ ಇಬ್ಬರು ಕಾರ್ಪೊರೇಟರ್ಗಳು ಮತ್ತು ಒಬ್ಬ ಪ್ರಮುಖ ಹಿಂದೂ ನಾಯಕನ ಹತ್ಯೆಗೆ ಸಂಚು ರೂಪಿಸಿದಂತಹ ವಿಷಯ ಬೆಳಕಿಗೆ ಬಂದಿದೆ. ಅರವಿಂದ್, ಓಕೆ, ಈಗೇನು ಆತನನ್ನ ಮತ್ತೆ ಏನಾದ್ರು ಬೆಂಗಳೂರಿಗೆ ಕರೆತರ್ತಕ್ಕಂಥ ಕೆಲಸ ನಡೀತಾ ಇದೆಯಾ, ಹೇಗೆ? ಹೌದು ಅರವಿಂದ್, ಈಗಾಗಲೇ ಆತನನ್ನ ಬೆಂಗಳೂರಿಗೆ ಕರೆತರಲಾಗಿದೆ. ಬೆಂಗಳೂರು ಪೊಲೀಸರ ವಶದಲ್ಲೇ ಆಗ್ತಾ ಇದ್ದಾನೆ. ಹೈದರಾಬಾದ್ ಪೊಲೀಸರಿಗೆ ವಿಷಯವನ್ನ ತಿಳಿಸಿ ಆತನನ್ನ ಈಗಾಗಲೇ ಬೆಂಗಳೂರಿಗೆ ಕರೆತರಲಾಗಿದೆ. ಅದರ ಜೊತೆಗೆ ಬಂಧಿತ ಉಗ್ರರಿಂದ ವಶಪಡಿಸಿಕೊಳ್ಳಲಾಗಿರುವಂತಹ ಕೆಲವು ಪ್ರಮುಖ ವಸ್ತುಗಳ ವಿಶ್ಲೇಷಣೆ ಕೂಡ ನಡೀತಾ ಇದೆ. ಅದರಲ್ಲಿ 3 ಲ್ಯಾಪ್ಟಾಪ್ಗಳಿದೆ, 3 ಪೆನ್ ಡ್ರೈವ್ಗಳಿದೆ, ಫೋನ್ಗಳು, ಮೊಬೈಲ್ ಫೋನ್ಗಳಿದೆ ಮತ್ತು 8 ಸಿಮ್ ಕಾರ್ಡ್ಗಳಿದೆ. ಅವುಗಳ ವಿಶ್ಲೇಷಣೆ ಕೂಡ ತಜ್ಞರು ಮಾಡ್ತಾ ಇದ್ದಾರೆ. ಅರವಿಂದ್, ಈಗ ಅಜಿತ್, ಈಗ ಏನು ಒಬೇದುಲ್ಲಾ ರೆಹಮಾನ್ ಇವತ್ತು ಸೆರೆ ಸಿಕ್ಕಿದ್ದಾನೆ ಹೈದರಾಬಾದ್ನಲ್ಲಿ. ಇವನು ಏನ್ ಮಾಡ್ಕೊಂಡಿದ್ದ ಹೈದರಾಬಾದ್ನಲ್ಲಿ? ಇಲ್ಲ, ಅದರ ಬಗ್ಗೆ ಹೆಚ್ಚಿನ ಯಾವುದೇ ಮಾಹಿತಿ ಬಂದಿಲ್ಲ. ಆತ ಕೇವಲ 21 ವರ್ಷ ವಯಸ್ಸಿನ ಯುವಕ ಅನ್ನೋದು ಗೊತ್ತು ಮತ್ತು ಆತ ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಏನು ಶಂಕಿತ ಉಗ್ರರು ಅರೆಸ್ಟ್ ಆಗಿದ್ದಾರೆ ಅವರ ಜೊತೆ ಕೈ ಜೋಡಿಸಿದ್ದ ಅನ್ನುವಂಥದ್ದು ಗೊತ್ತು. ಆತನ ಜೊತೆ ಇಡೀ ಒಂದು ಉಗ್ರರ ಮಾಡ್ಯೂಲ್ ಹೈದರಾಬಾದ್ ನಲ್ಲಿ ವರ್ಕೌಟ್ ಆಗ್ತಾ ಇತ್ತ ಅನ್ನೋದರ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಈ ಸದ್ಯಕ್ಕೆ ಆತ ಅಲ್ಲಿ ಏನ್ ಕೆಲಸ ಮಾಡ್ಕೊಂಡಿದ್ದ, ಯಾವ ವೇಷದಲ್ಲಿದ್ದ ಅನ್ನುವಂತ ಮಾಹಿತಿಗಳು ದೊರೆತಿಲ್ಲ. ಅರವಿಂದ್, ಓಕೆ ಅಜಿತ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಈಗಾಗಲೇ ರಾಜ್ಯದಲ್ಲಿ 11 ಶಂಕಿತ ಉಗ್ರರು ಬಲೆಗೆ ಬಿದ್ದಿರುವಂತೆ ಇತ್ತ ಹೈದರಾಬಾದ್ನಲ್ಲಿ ನಿನ್ನೆ ಮತ್ತೋರ್ವ ಶಂಕಿತನನ್ನು ಅರೆಸ್ಟ್ ಮಾಡಲಾಗಿತ್ತು. ಈಗಾಗಲೇ ಅವನನ್ನು ಬೆಂಗಳೂರಿಗೆ ಕರ್ಕೊಂಡು ಬರಲಾಗ್ತಾ ಇದೆ. ರಾಜ್ಯ ಪೊಲೀಸರು ಹೈದರಾಬಾದ್ಗೆ ಹೋಗಿ ಈ ಶಂಕಿತ ಉಗ್ರನನ್ನು ವಶಕ್ಕೆ ಪಡೆದಿದ್ದಾರೆ. ಈ 11 ಜನ ಏನು ಅರೆಸ್ಟ್ ಮಾಡಲಾಗಿತ್ತು, ಇವರು ಕೊಟ್ಟಂತಹ ಸುಳಿವಿನ ಮೇರೆಗೆ ಬೆಂಗಳೂರು ಪೊಲೀಸರು ಹೈದರಾಬಾದ್ಗೆ ತೆರಳಿ ಈತನನ್ನು ಬಂಧಿಸಲಾಗಿದೆ. ಈ ಕುರಿತಂತೆ ಬೆಂಗಳೂರು ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. 21 ವರ್ಷದ ಒಬೇದುಲ್ಲಾ ರೆಹಮಾನ್ ಈತನೇ ಬಂಧಿತ ಉಗ್ರನಾಗಿರ್ತಕ್ಕಂಥದ್ದು. ಹೈದರಾಬಾದ್ನಲ್ಲಿ ಇರತಕ್ಕಂಥ ಇಬ್ಬರು ಕಾರ್ಪೊರೇಟರ್ಗಳು ಮತ್ತು ಒಬ್ಬ ಧಾರ್ಮಿಕ ಮುಖಂಡನ ಹತ್ಯೆಗೆ ಈತ ಸಂಚು ರೂಪಿಸಿದ್ದ ಅಂತಕ್ಕಂಥದ್ದು ಗೊತ್ತಾಗಿದೆ. ಈತನಿಂದ ಒಟ್ಟು 8 ಸಿಮ್ ಕಾರ್ಡ್ ಮತ್ತು 7 ಜಿಹಾದಿ ಪುಸ್ತಕಗಳನ್ನ ಇವ್ರನ್ನ ವಶಪಡಿಸಿಕೊಳ್ಳಲಾಗಿದೆ. ಈತನ ಜೊತೆಯಲ್ಲಿ ಇನ್ನೂ ಕೆಲವರನ್ನ ಬಂಧಿಸಬೇಕು ಅಂತ ಹೊರಟವರು ಈಗ ಒಬ್ಬನನ್ನ ಮಾತ್ರ ಅರೆಸ್ಟ್ ಮಾಡೋದಕ್ಕೆ ಸದ್ಯಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಈಗ ಆತನನ್ನು ಬೆಂಗಳೂರಿಗೆ ಕರೆತರಲಾಗಿದೆ. 31/8/2012 ಈ ಪ್ರಕರಣದ ಒಳಸಂಚಿನಲ್ಲಿ ಶಾಮೀಲಾಗಿದ್ದ ಇನ್ನೊಬ್ಬ ಆರೋಪಿ ಒಬೇದುಲ್ಲಾ ಉರ್ ರೆಹಮಾನ್ 21 ವರ್ಷ ಎಂಬುವನನ್ನು ಹೈದರಾಬಾದಿನಿಂದ ಕರೆತಂದು ಬಂಧಿಸಿದ್ದಾರೆ. ಈತನು ತನ್ನ ಇತರ ಸಹಚರರೊಂದಿಗೆ ಹೈದರಾಬಾದಿನಲ್ಲಿ ಅಲ್ಲಿಯ 2 ಕಾರ್ಪೊರೇಟ್ಗಳು ಮತ್ತು ಒಂದು ಹಿಂದೂ ಸಂಘಟನೆಯ ಓರ್ವ ಪ್ರಮುಖ ಮುಖಂಡನನ್ನು ಹತ್ಯೆಗೈಯಲು ಸಂಚು ರೂಪಿಸಿರ್ತಾರೆ. ಆರೋಪಿಗಳಿಗೆ ಸೂಚನೆಯನ್ನು ನೀಡುತ್ತಿದ್ದ ನಿಷೇಧಿತ ಉಗ್ರಗಾಮಿ ಸಂಘಟನೆಗಳ ಪ್ರಮುಖರ ಕುರಿತು ಹೆಚ್ಚಿನ ಮಾಹಿತಿಯನ್ನು
ಸಂಗ್ರಹಿಸಲಾಗುತ್ತಿದೆ. ಈ ಪ್ರಕರಣದ ತನಿಖೆಯನ್ನು ಕೈಗೊಳ್ಳಲು ವಿಶೇಷ ತಂಡವನ್ನು ನೇಮಿಸಲಾಗಿದ್ದು, ಈ ತಂಡವು ಬಂಧಿತ ಎಲ್ಲ ಆರೋಪಿಗಳ ಕೂಲಂಕುಷ ವಿಚಾರಣೆ ಮುಂದುವರಿಸಿದ್ದು ತನಿಖೆ ಪ್ರಗತಿಯಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆ ಕೈಗಾದ ಅಣು ವಿದ್ಯುತ್ ಸ್ಥಾವರ ಉಗ್ರರ ಹಿಟ್ ಲಿಸ್ಟ್ನಲ್ಲಿದೆ ಅನ್ನೋ ಮಾಹಿತಿ ಬಹಿರಂಗವಾಗ್ತಾ ಇದ್ದಂತೆ ಕೈಗಾ ಘಟಕಗಳಿಗೆ ಭಾರೀ ಭದ್ರತೆ ಒದಗಿಸಲಾಗಿದೆ. ಹೌದು, ನಿನ್ನೆ ಹೈದರಾಬಾದ್ನಲ್ಲಿ ಸೆರೆ ಸಿಕ್ಕ ಶಂಕಿತ ಉಗ್ರ ಕೈಗಾ ಅಣುಸ್ಥಾವರ ಸ್ಫೋಟಕ್ಕೆ ಸಂಚು ರೂಪಿಸಿದ್ದಾಗಿ ಬಾಯ್ಬಿಟ್ಟಿದ್ದಾನೆ. ಹೀಗಾಗಿ ಕೈಗಾದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಶಸ್ತ್ರಸಜ್ಜಿತ ಕಮಾಂಡೋ ಪಡೆಯನ್ನು ಭದ್ರತೆಗೆ ನಿಯೋಜಿಸಲಾಗಿದೆ. ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ 1050 ಯೋಧರು ಕಾವಲಿದ್ದಾರೆ. ಕೇಂದ್ರ ಗೃಹ ಸಚಿವಾಲಯ ಕೂಡ ಉಗ್ರರ ಸಂಚಿನ ಬಗ್ಗೆ ಮಾಹಿತಿ ನೀಡಿದ್ದು, ಭದ್ರತೆಗೆ ವ್ಯಾಪಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಕೈಗಾ ನಿಲಯ ನಿರ್ದೇಶಕ ಜೆಪಿ ಗುಪ್ತಾ ಸುವರ್ಣ ನ್ಯೂಸ್ಗೆ ತಿಳಿಸಿದ್ದಾರೆ. ಇದಲ್ಲದೆ ಜಿಲ್ಲಾ ಸಶಸ್ತ್ರ ಪಡೆಯ 1 ತುಕಡಿಯನ್ನು ಭದ್ರತೆಗೆ ನಿಯೋಜಿಸಲಾಗಿದೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆಟಿ ಬಾಲಕೃಷ್ಣ ತಿಳಿಸಿದ್ದಾರೆ. ಅಲ್ಲದೆ ಕೈಗಾ ವ್ಯಾಪ್ತಿಯ ಮಲ್ಲಾಪುರ ಹಾಗೂ ಕದ್ರಾ ಠಾಣಾ ವ್ಯಾಪ್ತಿಯಲ್ಲಿ ನಾಕಾಬಂದಿ ಹಾಕಲಾಗಿದೆ ಅಂತ ಹೇಳಲಾಗಿದೆ.